ವಿಶ್ವಪ್ರಸಿದ್ಧ ಕೋಲಾರದ ಚಿಕ್ಕಬಳ್ಳಾಪುರದ ಮಾವಿನ ಹಣ್ಣಿಗೆ ಈಗ ವಿದೇಶಗಳಲ್ಲಿ ಭಾರಿ ಬೇಡಿಕೆ. ಹಣ್ಣುಗಳ ರಾಜ ಮಾವಿಗೆ ಗ್ಲೋಬಲ್ ಮಾರ್ಕೆಟ್ನಲ್ಲಿ ಹೊಸ ರೆಕ್ಕೆ ಬಂದಿದ್ದು, ಇದೇ ಮೊದಲ ಬಾರಿಗೆ ಸಮುದ್ರ ಮಾರ್ಗದ ಮೂಲಕ ಬರೋಬ್ಬರಿ 163 ಮೆಟ್ರಿಕ್ ಟನ್ ಮಾವನ್ನು ವಿದೇಶಕ್ಕೆ ರಫ್ತು ಮಾಡಲಾಗಿದೆ. ಏನಿದು ಚಿಕ್ಕಬಳ್ಳಾಪುರ ಮಾವಿನ ಕಮಾಲ್? ರೈತರಿಗೆ ಸಿಗಲಿದೆಯೇ ಬಪ್ಪರ್ ಲಾಭ? ಈ ಬಗ್ಗೆ ವಿಶೇಷ ವರದಿಯಲ್ಲಿದೆ, ಬನ್ನಿ ನೋಡೋಣ. ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಾವಿನ ಹಣ್ಣು ಅಂದ್ರೆ ಜಗತ್ತಿನಾದ್ಯಂತ ಸಖತ್ ಫೇಮಸ್. ಸದ್ಯ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಮಾಡಿಕೆರೆ ಮಾವು ಅಭಿವೃದ್ಧಿ ಕೇಂದ್ರದಿಂದ ಬರೋಬ್ಬರಿ 163 ಟನ್ ಮಾವಿನ ಹಣ್ಣು ರಫ್ತಾಗುವುದಕ್ಕೆ ಸಿದ್ಧವಾಗಿದೆ. ವಿಶೇಷ ಅಂದ್ರೆ ಈ ಹಿಂದೆ ಕೇವಲ ವಿಮಾನಗಳ ಮೂಲಕ ಮಾತ್ರ ಮಾವನ್ನ ಕಳುಹಿಸಲಾಗ್ತಾ ಇತ್ತು. ಆದ್ರೆ ವೆಚ್ಚ ಸಾರಿಗೆ ದುಬಾರಿಯಾಗ್ತಾ ಇದ್ದ ಹಿನ್ನೆಲೆ ಇದೀಗ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಕಡಲ ದಾರಿಯ ಮೂಲಕ ಮಾವಿನಕಾಯನ್ನ ರವಾನಿಸಲಾಗ್ತಾ ಇದೆ. ಈ ಹಿಂದೆ ಬನಾನಾ, ನಿಂಬೆ ಹಣ್ಣುಗಳನ್ನ ಸಮುದ್ರದ ಮೂಲಕ ಯಶಸ್ವಿಯಾಗಿ ಕಳುಹಿಸಲಾಗಿತ್ತು. ಅದೇ ಮಾದರಿಯಲ್ಲಿ ಇದೀಗ ಚೆನ್ನೈ ಪೋರ್ಟ್ನಿಂದ ಸಿಂಗಾಪುರಕ್ಕೆ ಹಡಗಿನ ಮೂಲಕ 5 ಮೆಟ್ರಿಕ್ ಟನ್ ಮಾವನ್ನ ರಫ್ತು ಮಾಡಲಾಗ್ತಾ ಇದೆ. ಪ್ಲಸ್ ಈ ವರ್ಷ ನಾವು ಇಲ್ಲಿಯವರೆಗೆ 163 ಟನ್ಸ್ ಅಷ್ಟು ಮಾವು ಎಕ್ಸ್ಪೋರ್ಟ್ ಮಾಡಿದ್ದೀವಿ. ಅದರಲ್ಲಿ ಮೇಜರಾಗಿ USA ರಫ್ತಾಗಿರುತ್ತದೆ. ಈ ರಫ್ತು ಮಾಡುವ ಮಾವುಗಳಿಗೆ ನಾವು ಹಾಟ್ ವಾಟರ್ ಟ್ರೀಟ್ಮೆಂಟ್ ಅನ್ನುವಂಥ ಪದ್ಧತಿಯನ್ನು ಅನುಸರಿಸಿ ಟ್ರೀಟ್ಮೆಂಟ್ ಮಾಡುವ ಮೂಲಕ USA ಮಾತ್ರ ನಾವು ಇರಾಡಿಯೇಷನ್ ಒಂದು ಅಡಿಷನಲ್ ಟ್ರೀಟ್ಮೆಂಟ್ ಕೊಡ್ತೀವಿ. ಇನ್ನು ಅದರ್ EU ಕಂಟ್ರೀಸ್ಗೆ ಬರೀ ಹಾಟ್ ವಾಟರ್ ಟ್ರೀಟ್ಮೆಂಟ್ ಮಾಡಿ ರಫ್ತು ಮಾಡುವಂಥ ಪದ್ಧತಿಯನ್ನು ಅನುಸರಿಸ್ತಾ ಇದ್ದೀವಿ. ಹಡಗಿನಲ್ಲಿ ದಿನಗಟ್ಟಲೆ ಪ್ರಯಾಣಿಸಿದ್ರು ಮಾವಿನ ಹಣ್ಣು ಕೆಡದಂತೆ ಇರಲು ಅತ್ಯಾಧುನಿಕ ತಂತ್ರಜ್ಞಾನ ಬಳಸಲಾಗಿದೆ. ಲಕ್ನೋದಿಂದ ವಿಶೇಷವಾದ ಫ್ರೂಟ್ ಪೇಸ್ಟ್ ಕೆಮಿಕಲ್ ತರಿಸಿ ಮಾವಿನ ಹಣ್ಣಿಗೆ ಹಾಟ್ ವಾಟರ್ ಟ್ರೀಟ್ಮೆಂಟ್ ನೀಡಲಾಗಿದೆ. ಗಲ್ಫ್ ಯುದ್ಧದ ಹಿನ್ನೆಲೆಯಲ್ಲಿ ಕಳೆದ ವರ್ಷ ಮಾವಿನ ಹಣ್ಣಿನ ರಫ್ತು ಕೊಂಚ ಕುಂಠಿತವಾಗಿತ್ತು. ಆದರೆ ಈ ಬಾರಿ ಅಪೆಡಾ ವತಿಯಿಂದ ವಿಶೇಷ ಅನುಮತಿ ಪಡೆದು ಕಟ್ಟುನಿಟ್ಟಿನ ಗುಣಮಟ್ಟ ಕಾಯ್ದುಕೊಳ್ಳಲಾಗಿದೆ. ಪ್ರಮುಖವಾಗಿ ವಿದೇಶಿಗರ ನೆಚ್ಚಿನ ತಳಿಗಳಾದ ಆಲ್ಫೆನ್ಸೋ ಮತ್ತು ಮಲ್ಲಿಕಾ ವೆರೈಟಿ ಮಾವುಗಳನ್ನು ವಿಶೇಷವಾಗಿ ಸಂಸ್ಕರಿಸಿ ರಫ್ತು ಮಾಡಲಾಗುತ್ತೆ. ಇದರಿಂದ ನಾವು ಎಕ್ಸ್ಪೋರ್ಟ್ ಏನು ಮಾಡ್ತೀವಿ ಅದೊಂದು ಕಾಸ್ಟ್ ಕಟ್ ಡೌನ್ ಮಾಡುವ ನಿಟ್ಟಿನಲ್ಲಿ ನಾವು ಸಿಯಲ್ಲಿ ಎಕ್ಸ್ಪೋರ್ಟ್ ಮಾಡಬೇಕು ಅನ್ನೋದು ಒಂದು ಪ್ಲಾನ್ ಮಾಡಿರೋದು. ಆಲ್ರೆಡಿ ಬನಾನಾ, ಬಾಳೆ, ನಿಂಬೆ ಇದೆಲ್ಲ ಸಿಯಲ್ಲಿ ರಫ್ತು ಮಾಡಿದ್ದಾರೆ. ಮಾವು ಫಾರ್ ದ ಫಸ್ಟ್ ಟೈಮ್ ನಾವು ಇದು ಸಿ ಮೂಲಕ ಕಳಿಸ್ತಾ ಇರೋದು. ಕೇವಲ ಸಿಂಗಾಪುರ ಮಾತ್ರವಲ್ಲದೆ ಯುರೋಪ್ ರಾಷ್ಟ್ರಗಳಾದ UK, USA, ನೆದರ್ಲ್ಯಾಂಡ್ಸ್ ಹಾಗೂ ಜರ್ಮನಿ ದೇಶಗಳಿಗೂ ಚಿಕ್ಕಬಳ್ಳಾಪುರದ ಮಾವು ರಫ್ತಾಗ್ತಾ ಇದೆ. ಇದಕ್ಕಾಗಿ ರೈತರಿಗೆ ಪ್ರತ್ಯೇಕವಾದಂತ ವಿಶೇಷ ತರಬೇತಿ ನೀಡಿ ಜಾಗತಿಕ ಗುಣಮಟ್ಟಕ್ಕೆ ತಕ್ಕಂತೆ ಮಾವನ್ನ ಬೆಳೆಯಲಾಗಿತ್ತು. ಮೊದಲ ಬಾರಿಗೆ ಪ್ರಯೋಗಾತ್ಮಕವಾಗಿ ಮಾಡಲಾಗಿರುವ ಈ ಸಮುದ್ರ ಮಾರ್ಗದ ರಫ್ತು ಏನಾದ್ರೂ ಸಂಪೂರ್ಣ ಸಕ್ಸಸ್ ಆದ್ರೆ ಸಾರಿಗೆ ವೆಚ್ಚ ಭಾರಿ ಪ್ರಮಾಣದಲ್ಲಿ ಕಡಿಮೆಯಾಗಲಿದೆ. ಇದರಿಂದ ಮುಂದಿನ ದಿನಗಳಲ್ಲಿ ನಮ್ಮ ಹೆಮ್ಮೆಯ ಗಡಿನಾಡಿನ ರೈತರಿಗೆ ಜಾಗತಿಕ ಮಟ್ಟದಲ್ಲಿ ಭಾರಿ ಲಾಭ ಸಿಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಸತೀಶ್ ಎಸ್, ಜಿ ಕನ್ನಡ ನ್ಯೂಸ್, ಚಿಕ್ಕಬಳ್ಳಾಪುರ.